ದೇಶದಲ್ಲಿ ಹಿರಿಯ ಶಾಸಕರು ದಾವಣಗೆರೆ ಶಿಕ್ಷಣ ಪ್ರೇಮಿ ಅಂತ ಶಾಮನೂರು ಶಿವಶಂಕರ್ ನಮ್ಮ ಜೊತೆ ಇಲ್ಲ. ಇವೆಲ್ಲ ವಿಚಾರ ಮಾತಾಡೋಕ್ಕೆ ಇಬ್ಬರು ಉಭಯ ಸಚಿವರು ನಮ್ಮ ಜೊತೆ ಇದ್ದಾರೆ. ಬನ್ನಿ ಮಾತಾಡ್ಸೋಣ. ಸರ್, ತಮ್ಮದವರು ಒಡನಾಟ ಹೇಗಿತ್ತು? ಇಲ್ಲ, ಶಾಮನೂರು ಶಿವಶಂಕರಪ್ಪಾಜಿ ಅವರು ನಮಗೆ ಒಬ್ಬ ಭಾಳ ಹಿರಿಯ ಮಾರ್ಗದರ್ಶಕ ನಾಯಕರಾಗಿದ್ದರು. ನಮಗೆ ಭಾಳ ವರ್ಷಗಳಿಂದ ನಮ್ಮ ಪರಿಚಯ ಇದೆ ಮತ್ತು ಯಾವತ್ತೂ ಕೂಡ ನನ್ನ ಜೊತೆ ಭಾಳ ಆತ್ಮೀಯತೆಯಾಗಿ ಅವರಿದ್ದರು. ಹಾಗಾಗಿ ಅವರ ಒಂದು ಲಿಂಗೈಕ್ಯ ಆಗಿರೋದ್ರಿಂದ ಅವರ ಅಂತಿಮ ಯಾತ್ರೆಯಲ್ಲಿ ಕೂಡ ನಾನು ಹೋಗ್ತಾ ಇದ್ದೀನಿ. ಇದು ಏನಂತಾರೆ ಪಾಟೀಲ್ ಹಿಡಿದು ಲಕ್ಷ್ಮೀ ಹೆಬ್ಬಾಳ್ಕರ್ ನಮ್ಮ ಜೊತೆ ಬನ್ನಿ. ಏನು ಇವತ್ತು ಫ್ಲೈಟ್ ಲೇಟಾಗಿ ಬರುವಂಥದ್ದು ಮತ್ತು ಕ್ರಿಮೇಶ್ವರ ಕೂಡ ತಮಗೆ ಲೇಟ್ ಆಗಿದೆ. ಡೆಲ್ಲಿಯಲ್ಲಿ ನಿನ್ನೆ ನಮ್ಮ ಪಕ್ಷದ ಒಂದು ದೊಡ್ಡ ಕಾರ್ಯಕ್ರಮ ಇತ್ತು, ಓಟ್ ಚೋರಿ ಕಾರ್ಯಕ್ರಮ. ಸೊ ಬೆಳಗ್ಗೆ 5:50ಕ್ಕೆ ಟೇಕ್ ಆಫ್ ಆಗುವಂಥ ಫ್ಲೈಟು 10 ಗಂಟೆಗೆ ಟೇಕ್ ಆಫ್ ಆಯಿತು. ಸುಮಾರು ಒಂದು 8 ತಾಸು ನಾವು ಇವತ್ತು ಫ್ಲೈಟ್ನಲ್ಲಿ ಬಂದಿಯಾಗಿದ್ವಿ. ನಮಗೆ ಏನು ಅದರಿಂದ ಏನು ತೊಂದರೆ ಇಲ್ಲ. ಆದರೆ ಹಿರಿಯ ನಮ್ಮ ಪಕ್ಷದ ನಾಯಕರು, ನಮ್ಮ ಸಮಾಜದ ಹಿರಿಯ ನಾಯಕರು, ಮುತ್ಸದ್ದಿಗಳು, ಗೌರವಾನ್ವಿತರು ಶ್ರೀ ಶಾಮನೂರು ಶಿವಶಂಕರಪ್ಪ ಅವರು ದೈವಾಧೀನ ಆಗಿರೋದ್ರಿಂದ ಅವ್ರ ಅಂತಿಮ ದರ್ಶನಕ್ಕೆ ಹೋಗ್ಬೇಕನ್ನೋದೇ ಒಂದು ನಮ್ಮೆಲ್ಲರಿಗೂ ಇದಿತ್ತು. ಭಾಳ ಒಳ್ಳೆಯ ಒಂದು ವಿಚಾರಧಾರೆಗಳನ್ನ ಇಟ್ಕೊಂಡು ಈ ಕಡೆ ಪಕ್ಷಕ್ಕೆ ಯಾವ ರೀತಿ ನಿಷ್ಠೆಯಿಂದ ಇರಬೇಕು, ಪ್ರಾಮಾಣಿಕತೆಯಿಂದ ಇರಬೇಕು, ಜೊತೆಯಲ್ಲಿ ಅಧಿಕಾರಕ್ಕೆ ಯಾವತ್ತೂ ಕೂಡ ಹಪ್ಪಿಪಿಸಿದವರು ಅಲ್ಲ ಅವರು. ಈ ಕಡೆ ನೋಡಿದ್ರೆ ಇಡೀ ವೀರಶೈವ ಲಿಂಗಾಯತ ಸಮಾಜದ ರಾಷ್ಟ್ರೀಯ ಅಧ್ಯಕ್ಷರಾಗಿ ಸಮಾಜವನ್ನು ಒಗ್ಗೂಡಿಸಿ ಒಕ್ಕಟ್ಟಿನಿಂದ ಯಾವ ರೀತಿ ಮುಂದೆ ತೆಗೆದುಕೊಂಡು ಹೋಗಬೇಕು, ಮಠಮಾನ್ಯರಿಗೆ ಯಾವ ರೀತಿ ಮರ್ಯಾದೆಯನ್ನು ಕೊಡ್ತಾಯಿದ್ರು, ಶಿಕ್ಷಣಕ್ಕೆ ಯಾವ ರೀತಿ ಆದ್ಯತೆಯನ್ನು ಕೊಡ್ತಾಯಿದ್ರು, ಆರೋಗ್ಯಕ್ಕೆ, ಇದನ್ನೆಲ್ಲ ನೋಡಿದ್ರೆ ನಮ್ಮ ಪಕ್ಷ ಬಡವಾಗಿದೆ. ಅದರ ಜೊತೆಯಲ್ಲಿ ನಮ್ಮ ಸಮಾಜ ಕೂಡ ಇವತ್ತು ಒಬ್ಬ ಒಳ್ಳೆಯ ಮುತ್ಸದ್ದಿ, ಅತ್ಯಂತ ಹಿರಿಯ, ಮತ್ತು ಅವರು ನಮಗೆ ಒಂಥರ ನಮ್ಮ ಸಮಾಜಕ್ಕೆ ಒಂಥರ ರಾಷ್ಟ್ರಪತಿ ಇದ್ದಾಗೆ. ಅವರ ಅಂಕಿತನೇ ಲಾಸ್ಟ್ ಅನ್ನೋ ರೀತಿ ಬಹಳಷ್ಟು ಎಲ್ಲರೂ ನಾವು ಅವರ ಮಾತಿಗೆ ಬೆಲೆಯನ್ನು ಕೊಡ್ತಾ ಇದ್ವಿ. ಎಲ್ಲ ಮಠಾಧೀಶರು ಕೂಡ ಬಹಳಷ್ಟು ಬೆಲೆಯನ್ನು ಕೊಡ್ತಾ ಇದ್ವಿ. ಈ ಒಂದು ದಿನಗಳಲ್ಲಿ 2 ವರ್ಷ ಆದಮೇಲೆ ಒಂದು ಪಕ್ಷ, ಮತ್ತೊಂದು 2 ವರ್ಷ ಆದ್ಮೇಲೆ 2 ಪಕ್ಷ, ಹಿಂಗೆ ಪಕ್ಷದಿಂದ ಪಕ್ಷಕ್ಕೆ ಜಿಗೋರಿದ್ದಾರೆ. ಆದರೆ ಶಿವಶಂಕರಪ್ಪರು ಒಂದ್ಸರಿ ಏನಂತಾರೆ ಕಾಂಗ್ರೆಸ್ ಹಿಡ್ಕೊಂಡವರು ಕಡೆಯವರೆಗೂ ಕೂಡ ಬಿಡಲಿಲ್ಲ. ಇದ್ರ ಬಗ್ಗೆ ಏನು ಹೇಳ್ತಾರೆ? ಖಂಡಿತವಾಗ್ಲೂ ಅವ್ರಿಗೆ ಬಹಳಷ್ಟು ಆಫರ್ಗಳು ಬಂದಿತ್ತು. ಭಾಳ ಕೇಳಿದ್ವಿ ನಾವು. ರಾಮಕೃಷ್ಣ ಹೆಗಡೆ ಅವರಾಗಿರಲಿ ಅಥವಾ SR ಬೊಮ್ಮಾಯಿ ಸಾಹೇಬರಾಗಲಿ, ಅವ್ರಿಗೆ ಕರೆದಿದ್ರು. ಆ ಸಂದರ್ಭದಲ್ಲೇ ಅವ್ರನ್ನ ಕರೆದಿದ್ರು. ಅವರು ಯಾವುದಕ್ಕೂ ಕೂಡ ಅವರು ತಲೆ ಕೆಡಿಸ್ಕೊಳ್ಳಲ್ಲ. ಪಕ್ಷದ ನಿಷ್ಠಾವಂತ ಸಿಪಾಯಿಯಾಗಿ ನಿಂತ್ಕೊಂಡು, ನಾನು ಅದನ್ನೇ ಹೇಳದ್ನಲ್ಲ, ಅಧಿಕಾರಕ್ಕೆ ಹಪಪ್ಸೋದಿಲ್ಲ, ಯಾವತ್ತಿದ್ರೂ ಪಕ್ಷಕ್ಕೇ ಕೆಲಸ ಮಾಡಿದಂಥವ್ರು. ಇವತ್ತು ಪಕ್ಷನೂ ಬಡವಾಗಿದೆ, ಸಮಾಜನೂ ಬಡವಾಗಿದೆ. ಅವ್ರ ಆತ್ಮಕ್ಕೆ ಶಾಂತಿ ಸಿಗಲಿ. ತಾವು ಹೊರಟಿದ್ದೀರಾ? ಇದು ಏನಂತಂದ್ರೆ ಸಮಾಜನ ಬಡವಾಗಿದೆ, ಪಕ್ಷ ಕೂಡ ಬಗೆಹರುತ್ತೆ. ಯಾಕಂದ್ರೆ ಅವರು ಹಿರಿಯ ಸಚಿವರು, ಹಿರಿಯ ಶಾಸಕರಾದಂಥವ್ರು, ಮಾಜಿ ಸಚಿವರು ನಮ್ಮ ಕಳ್ಕೊಂಡಿದ್ದೀವಿ, ಕಾಂಗ್ರೆಸ್ ಪಕ್ಷ ಬಡವಾಗಿದೆ ಅಂತ ಹೇಳಿ ಲಕ್ಷ್ಮೀ ಹೆಬ್ಬಾಳ್ಕರ್ ಕಳಿಸಿದ್ದಾರೆ. ಕ್ಯಾಮ್ರಾ ಪರ್ಸನ್ ವಿನಾಯಕ್ ಹಾಗೂ ಸುನಿಲ್ ಜೊತೆ ದಿಲೀಪ್ ಕುರುಂದಡಿ, ಪಬ್ಲಿಕ್ ಟಿವಿ, ಬೆಳಗಾವಿ.